ನಮಸ್ಕಾರ ಸ್ನೇಹಿತರೆ, ರಾಘವ್ ನಂಜನಗೂಡ್ ಪೆನ್ಸಿಲ್ ಆರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ರಾಘವೇಂದ್ರ ಮಾತಾಡ್ತಾ ಇರೋದು. ಈ ದಿನ ನಾವು ಕನ್ನಡದ ಹೆಸರಾಂತ ನಟಿ ಕನ್ನಡತಿ ಅಪರ್ಣಾರವರ ಭಾವಚಿತ್ರವನ್ನು ಡ್ರಾ ಮಾಡ್ತಾಯಿದ್ದೀನಿ. ಇವ್ರ ಬಗ್ಗೆ ಇಡೀ ಕರ್ನಾಟಕಕ್ಕೆ ಗೊತ್ತು. ಅಪ್ಪಟ ಕನ್ನಡತಿ, ಸ್ವಚ್ಛವಾಗಿ ಕನ್ನಡವನ್ನು ಮಾತಾಡ್ತಿದ್ದಂಥ ನಟಿ. ಇವರು ಭಾಳ ಸಿನಿಮಾಗಳೆಲ್ಲ ಅಭಿನಯಿಸಿದ್ದಾರೆ. ಅದರಲ್ಲೂ ಇವರ ಮಜಾ ಭಾರತದ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಪಾತ್ರ ಇಡೀ ಕರ್ನಾಟಕದಲ್ಲೆಲ್ಲ ಹೆಸರಾಗಿತ್ತು. ಇತ್ತೀಚೆಗೆ ಇವರು ನಿಧನರಾದರು. ಇವರಿಗೆ ಶ್ರದ್ಧಾಂಜಲಿಯನ್ನು ಕೋರ್ತಾ ನಾ ಈ ಡ್ರಾನ ಮಾಡ್ತಾಯಿದ್ದೀನಿ. ನಾ ಇವರ ಡ್ರಾನ ಚಾರ್ಕೋಲ್ ಪೆನ್ಸಿಲ್ ಮಾಡ್ತಾಯಿದ್ದೀನಿ. ಮೊದಲು ಗ್ರೈಂಡ್ ಮುಖಾಂತರ ಡ್ರಾ ಮಾಡ್ಕೊಂಡು ನಂತರ ಚಾರ್ಕೋಲ್ ಪೆನ್ಸಿಲ್ ಡ್ರಾ ಮಾಡ್ತಾಯಿದ್ದೀನಿ. ಈ ಸರಿ ನಾನು ಬ್ಲೆಂಡಿಂಗ್ ಬ್ರಷನ್ನು ಬಳಸಿದ್ದೀನಿ. ನಾನು ಬ್ಲೆಂಡಿಂಗ್ ಮಾಡ್ಕೊಳ್ಳೋಕ್ಕೆ ನೋಡ್ಬೋದು ನೀವು. ಸ್ವಲ್ಪ ಶೇಡಿಂಗ್ ಎಲ್ಲ ಕ್ಲೀನಾಗಿ ಕೊಟ್ಕೋಬೋದು. ಚಾರ್ಕೋಲ್ ಪೆನ್ಸಿಲ್ ಆಗಿರೋದ್ರಿಂದ ಸ್ವಲ್ಪ ಇದು ಡಾರ್ಕಾಗಿ ಬರುತ್ತೆ. ಮಾಮೂಲಿ ಪೆನ್ಸಿಲ್ಗಿಂತ ಚಾರ್ಕೋಲ್ ಪೆನ್ಸಿಲ್ ಸ್ವಲ್ಪ ಕ್ಲೀನಾಗಿ ನಾವು ಶೇಡಿಂಗ್ ಎಲ್ಲ ಕ್ಲೀನಾಗಿ ಡಾರ್ಕಾಗಿ ಕೊಟ್ಕೋಬೋದು. ಚಾರ್ಕೋಲ್ ಪೆನ್ಸಿಲ್ ಆಲ್ಮೋಸ್ಟ್ ಎಲ್ಲ ಡ್ರಾನ ನಾವು ಮಾಡ್ತಾ ಇರೋದು. ಅಪರ್ಣಾ ಅವರು ಸಿನಿಮಾ ನಟರಲ್ಲದೆ ಮತ್ತು ಚಂದನ ವಾಹಿನಿಯಲ್ಲಿ ವಾರ್ತಾ ನಿರೂಪಕಿಯಾಗಿ ಕೂಡ ಕೆಲಸ ನಿರ್ವಹಿಸ್ತಿದ್ರು. ಸರ್ಕಾರಿ ಯಾವುದೇ ಕಾರ್ಯಕ್ರಮವನ್ನು ನಿರೂಪಣೆ ಕೂಡ ಮಾಡ್ತಾಯಿದ್ರು. ಇವರು ಅತ್ಯುತ್ತಮ ಕನ್ನಡದಲ್ಲೇ ಅತಿ ಹೆಚ್ಚು ಕಾರ್ಯಕ್ರಮ ನಿರೂಪಣೆ ಮಾಡ್ತಾಯಿದ್ರು. ಇತ್ತೀಚೆಗೆ ಇವರು ಕ್ಯಾನ್ಸರಿಂದ ಮರಣ ಹೊಂದಿದ್ದಾರೆ. ಇವರ ಮಜಾ ಭಾರತದ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಪಾತ್ರ ಯಾವತ್ತೂ ಮರೆಯೋಕ್ಕಾಗಲ್ಲ. ಆ ರೀತಿ ಅಭಿನಯ ಮಾಡ್ತಾಯಿದ್ರು. ಕನ್ನಡ ಸಿನಿಮಾದಲ್ಲೂ ಸುಮಾರು ಚಿತ್ರಗಳನ್ನು ಅಭಿನಯಿಸಿದ್ದಾರೆ. ಆದರೂ ಮಜಾ ಭಾರತದ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಪಾತ್ರ ಮಾತ್ರ ಭಾಳ ಹೆಸರಾಗಿತ್ತು. ಈ ಚಿತ್ರ ನಾನು ಮಾಮೂಲಿ A4 ಸೈಜಲ್ಲಿ ಡ್ರಾ ಮಾಡಿದ್ದೀನಿ. ಇನ್ನು ಹೆಚ್ಚಾಗಿ ನಾನು ಬ್ರಷನ್ನೇ ಬಳಸಿದ್ದೀನಿ. ಗ್ರೈಂಡಿಂಗ್ ಮಾಡೋದು, ಶೇಡಿಂಗ್ ಮಾಡೋದಕ್ಕೆ ಹೆಚ್ಚಾಗಿ ಬ್ರಷನ್ನೇ ಬಳಸಿದ್ದೀನಿ ನಾನು. ನಮ್ಮ ಈ ಚಾನಲ್ನಿ ಮಕ್ಕಳಿಗಾಗಿ ನಾನು ಡ್ರಾಯಿಂಗ್ ಮಾಡುವುದು ಹೇಗೆ ಅಂತ ವಿಡಿಯೋ ಕೂಡ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋಗಳನ್ನ ನೋಡಿ. ನಿಮಗೂ ಕೂಡ ಅದು ಮಕ್ಕಳಿಗೆ ಅಂತಲ್ಲ, ದೊಡ್ಡವರು ಎಲ್ರಿಗೂ ಆಗುತ್ತೆ, ಎಲ್ಲರೂ ಕೂಡ ನೋಡ್ಬೋದು. ನೀವು ಕೂಡ ಡ್ರಾಯಿಂಗ್ ಮಾಡಬೇಕು ಅನ್ನೋ ಆಸಕ್ತಿ ಇದೆ, ಖಂಡಿತ ಆ ವಿಡಿಯೋ ನೋಡಿ. ಅದರಲ್ಲಿ ನಿಮಗೆ ಡ್ರಾಯಿಂಗ್ ಮಾಡೋದು ಹೇಗೆ, ಅಂದರೆ ನಾವು ಹೇಗೆ ಸ್ಕೆಚ್ ಹಾಕ್ಬೋದು, ಹೇಗೆ ಶೇಡಿಂಗ್ ಮಾಡ್ಬೋದು, ಕಲರ್ ಶೇಡಿಂಗ್ ಹೇಗೆ ಮಾಡ್ಬೋದು, ಆ ರೀತಿ ಎಲ್ಲ ನಿಧಾನವಾಗಿ ಹಂತವಾಗಿ ನಾವು ನಿಮಗೆ ತಿಳಿಸ್ಕೊಟ್ಟಿದ್ವಿ. ಖಂಡಿತ ಅದನ್ನು ನೋಡಿ. ನಿಮಗೂ ಕೂಡ ಡ್ರಾಯಿಂಗ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಖಂಡಿತ ಅದು ಉಪಯೋಗ ಆಗುತ್ತೆ. ನಿಮ್ಮ ಮಕ್ಕಳಿಗೂ ಕೂಡ ತೋರಿಸಿ. ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಖಂಡಿತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಕೊಡಿ. ನಮ್ಮ ಚಾನಲ್ಲಿ ಇನ್ನೂ ಅನೇಕ ಕಲಾವಿದರ ಡ್ರಾಯಿಂಗ್ ಕೂಡ ಮಾಡಿದ್ವಿ, ಅದನ್ನೆಲ್ಲ ನೋಡಿ. ಖಂಡಿತ ಏನು ಅಭಿಪ್ರಾಯ ಇದ್ದರೂ ಕೂಡ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಆಲ್ ಬಟನ್ನ ಪ್ರೆಸ್ ಮಾಡಿ, ನಂತರ ಬೆಲ್ಲೈಕನ್ ಪ್ರೆಸ್ ಮಾಡಿ, ನಂತರ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾವು ಹಾಕುವ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ಅದರಿಂದ ನಾವು ಪ್ರತಿಯೊಂದು ವೀಡಿಯೋಗಳನ್ನ ನೀವು ನೋಡ್ಬೋದು. ನೀವು ಕೂಡ ಇದೇ ರೀತಿ ನಿಮ್ಮ ಭಾವಚಿತ್ರನ ಡ್ರಾ ಮಾಡಿಸಬೇಕು ಅಂದರೆ ಖಂಡಿತ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ನನ್ನ ಮೇಲ್ ID ಕೂಡ ಇರುತ್ತೆ. ಖಂಡಿತ ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ನಿಮ್ಮ ಭಾವಚಿತ್ರನ ಡ್ರಾ ಮಾಡಿಕೊಡ್ತೀನಿ. ನಮ್ಮ ಈ ಚಾನಲ್ನಲ್ಲಿ ಆದಷ್ಟು ಹೆಚ್ಚು ಕನ್ನಡ ಕಲಾವಿದರು, ಸಿನಿಮಾ ನಟರು, ಕ್ರಿಕೆಟ್ ಪ್ಲೇಯರ್ಸ್ ಇನ್ನು ಮುಂತಾದವರ ಭಾವಚಿತ್ರನ ಆದಷ್ಟು ನಾವು ಡ್ರಾ ಮಾಡ್ತಾಯಿದ್ದೀವಿ. ಈಗ ನಾನು ಹೆಚ್ಚಾಗಿ ಭಾವಚಿತ್ರವನ್ನು ಡ್ರಾ ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಲ್ಯಾಂಡ್ಸ್ಕೇಪ್, ಸೀನರಿ ಮುಂತಾದ ಡ್ರಾಯಿಂಗ್ ಕೂಡ ಮಾಡ್ತೀನಿ. ಅಂದರೆ ಈಗ ಆಲ್ರೆಡಿ ಬರೀ ಪೆನ್ಸಿಲ್ ಸ್ಕೆಚ್, ಕಲರ್ ಪೆನ್ಸಿಲ್ ಮಾತ್ರ ನಾನು ಡ್ರಾ ಮಾಡ್ತಾ ಇರೋದು. ಮುಂದಿನ ದಿನಗಳಲ್ಲಿ ವಾಟರ್ ಪೇಂಟ್ ಡ್ರಾಯಿಂಗ್ ಕೂಡ ಅಪ್ಲೋಡ್ ಮಾಡ್ತೀನಿ. ಖಂಡಿತ ನೋಡಿ, ನಮ್ಮನ್ನು ಪ್ರೋತ್ಸಾಹಿಸಿ, ಬೆಂಬಲಿಸಿ.
ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನಮಗೆ ಪ್ರೋತ್ಸಾಹ ನೀಡಿ. ಚಾರ್ಕೋಲ್ ಪೆನ್ಸಿಲಲ್ಲಿ ನಾನು ಮೊದಲು ಲೈಟಾಗಿ ಶೇಡಿಂಗ್ ಮಾಡ್ಕೊಂಡಿದ್ದೀನಿ. ಬ್ರಷಲ್ಲಿ ನಾನು ಚಾರ್ಕೋಲಲ್ಲಿ ಲೈಟಾಗಿ ಶೇಡ್ ಮಾಡ್ಕೊಂಡು ನಂತರ ಡಾರ್ಕ್ ಪೆನ್ಸಿಲಲ್ಲಿ ನಾನು ಅದನ್ನು ಡ್ರಾಯಿಂಗ್ ಮಾಡ್ತಾಯಿದ್ದೀನಿ. ಮೊದಲು ನೋಡ್ಬೋದು ಇಲ್ಲಿ ಬ್ರಷಲ್ಲಿ ನಾನು ಲೈಟಾಗಿ ಶೇಡ್ ಮಾಡ್ಕೊಂಡು ಆನಂತರ ಡಾರ್ಕ್ ಪೆನ್ಸಿಲಲ್ಲಿ ಅದನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ ನಮಗೆ ಶೇಡಿಂಗ್ ಎಲ್ಲ ಕ್ಲೀನಾಗಿ ಕೊಟ್ಕೋಬೋದು. ಬ್ರಷಲ್ಲಿ ನಾವು ಹೆಚ್ಚಿಗೆ ಶೇಡಿಂಗ್ ಮಾಡೋದ್ರಿಂದ ಕ್ಲೀನಾಗಿ ಬರುತ್ತೆ, ನೀಟಾಗೂ ಬರುತ್ತೆ. ಆದರೆ ನಾವು ಏನೇ ಡ್ರಾಯಿಂಗ್ ಮಾಡಬೇಕು ಏನೇ ಮಾಡಬೇಕು ಅಂತ ನಮಗೆ ಪ್ರಾಕ್ಟೀಸ್ ಮುಖ್ಯ. ನಮ್ಮಲ್ಲಿ ಡ್ರಾಯಿಂಗ್ ಮಾಡ್ತೀನಿ ಅನ್ನೋ ಇಂಟ್ರೆಸ್ಟ್ ಇರಬೇಕು. ನಾವು ಏನೂ ಇಲ್ಲದೆ ಸುಮ್ಮನೆ ಡ್ರಾಯಿಂಗ್ ಮಾಡ್ತೀನಿ ಅಂದರೆ ಆಗೋಲ್ಲ. ನೀವು ಖಂಡಿತ ಡ್ರಾಯಿಂಗ್ ಮಾಡಬೇಕು ಅಂದರೆ ಖಂಡಿತ ಇಂಟ್ರೆಸ್ಟ್ ಇದೆ, ಖಂಡಿತ ಮಾಡಿ, ಪ್ರಾಕ್ಟೀಸ್ ಮಾಡಿ, ತಾಳ್ಮೆ ಇರಲಿ. ನೀವು ತಾಳ್ಮೆ ಇದ್ದಷ್ಟು, ತಾಳ್ಮೆಯಿಂದ ನೀವು ಡ್ರಾಯಿಂಗ್ ಮಾಡಿದಷ್ಟು ನಿಮ್ಮ ಡ್ರಾಯಿಂಗ್ ಚೆನ್ನಾಗಿ ಬರುತ್ತೆ. ಆತುರವಾಗಿ ಮಾಡಿದ್ರೆ ನಿಮಗೆ ಆಗಲ್ಲ. ತಾಳ್ಮೆಯಿಂದ ನಿಧಾನಕ್ಕೆ ಮಾಡಿ. ನಾನು ಆಲ್ಮೋಸ್ಟ್ ಎಲ್ಲ ಡ್ರಾಯಿಂಗ್ಗಳನ್ನ ಕೂಡ ಗ್ರೈಡ್ ಮುಖಾಂತರ ಮಾಡ್ತೀನಿ. ಕಾರಣ ಗ್ರೈಡ್ ಮುಖಾಂತರ ಮಾಡಿದ್ರೆ ನಾವು ಯಾವುದೇ ಚಿತ್ರವನ್ನು ಡ್ರಾಯಿಂಗ್ ಮಾಡಬೇಕು ಅಂದರೆ ಸೇಮ್ ಅದೇ ರೀತಿ ನಾವು ಡ್ರಾಯಿಂಗ್ ಮಾಡ್ಬೋದು. 90% ನಾವು ಅದೇ ರೀತಿ ಫಿನಿಶಿಂಗ್ ಕೊಡ್ಬೋದು ಗ್ರೈಡ್ ಮುಖಾಂತರ ಮಾಡಿದ್ರೆ. ಹಾಗೆ ನಾವು ಡ್ರಾಯಿಂಗ್ ಮಾಡ್ತೀನಿ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಆದರೂ ಮಾಡ್ಬೋದು, ಏನಿಲ್ಲ. ಅದೇ ಗ್ರೈಡ್ ಮುಖಾಂತರ ಮಾಡಿದ್ರೆ ನಾವು ಚಿಕ್ಕ ಸೈಜನ್ನ ದೊಡ್ಡ ಸೈಜಾಗಿ ಕ್ಲೀನಾಗಿ ಬರಿಬೋದು. ಅದು ದೊಡ್ಡ ಸೈಜ್ ಫೋಟೋನ ಇಲ್ಲ ಚಿಕ್ಕ ಸೈಜಾಗಿ ಕ್ಲೀನಾಗಿ ನಾವು ಡ್ರಾ ಮಾಡ್ಬೋದು. ಅದನ್ನು ಗ್ರೈಡ್ ಮಾಡ್ಕೊಂಡು ಮಾಡಿದ್ರೆ ಡ್ರಾಯಿಂಗ್ ಮಾಡೋದಕ್ಕೂ ಈಸಿ ಆಗುತ್ತೆ. ನಾವು ಹಾಗೆ ಡ್ರಾಯಿಂಗ್ ಮಾಡ್ತೀವಿ ಅಂದರೆ ಏನಾದ್ರು ಫೇಸಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಡ್ರಾಯಿಂಗಲ್ಲಿ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಅದರಿಂದ ಗ್ರೈಡ್, ನನ್ನ ಅನಿಸಿಕೆ ಗ್ರೈಡ್ ಮಾಡ್ಕೊಂಡು ನೀವು ಡ್ರಾಯಿಂಗ್ ಮಾಡಿದ್ರೆ ಮಾಡಿ ಚೆನ್ನಾಗಿರುತ್ತೆ. ಅದು ಬೇಗ ಕ್ಲೀನಾಗಿ ಡ್ರಾಯಿಂಗ್ ಮಾಡ್ಬೋದು, ಬೇಗನೂ ಮಾಡ್ಬೋದು. ಮತ್ತು ನಾವು ಯಾವ ಡ್ರಾಯಿಂಗ್ ಮಾಡ್ತೀವಿ ಅದೇ ರೀತಿ ಫಿನಿಶಿಂಗ್ ಕೂಡ ಕೊಡ್ಬೋದು. ನಾನು ಆಲ್ಮೋಸ್ಟ್ ಈಗ ನಾನು ಪ್ರತಿಯೊಂದು ಡ್ರಾಯಿಂಗ್ A4 ಸೈಜನ್ನು ಸ್ಕೆಚ್ ಬುಕ್ಕಲ್ಲೇ ಮಾಡ್ತಾಯಿರೋದು. ನಮಗೆ ಯಾರು ಆರ್ಡ್ರು ಕೊಟ್ಟರೆ ರಿಯಲಿಸ್ಟಿಕ್ ಕಮಿಷನ್ ಆಡ್ತಾರೆ ನಾವು, ಅದಕ್ಕೆ ಅಂತ ಬೇರೆ ಡ್ರಾಯಿಂಗ್ ಶೀಟ್ ಅದರಲ್ಲಿ ನಾನು ಅವ್ರಿಗೆ ಡ್ರಾ ಮಾಡಿಕೊಡ್ತಾಯಿದ್ದೀನಿ. ಈ ಮಾಮೂಲಿ ವೀಡಿಯೋ ಅಪ್ಲೋಡ್ ಮಾಡೋದು ಇವುಗಳಿಗೆಲ್ಲ ನಾನು ನನ್ನ ಸ್ಕೆಚ್ ಬುಕ್ A4 ಸೈಜ್ ಇದರಲ್ಲೇ ನಾನು ಡ್ರಾ ಮಾಡ್ತಾಯಿರೋದು. ನಾವು ಹೆಚ್ಚಾಗಿ ಬ್ರಷ್ ಬಳಸೋದ್ರಿಂದ ನಾವು ಶೇಡಿಂಗ್ ಕ್ಲೀನಾಗಿ ಕೊಡ್ಬೋದು. ಲೈಟ್ ಶೇಡ್, ಡಾರ್ಕ್ ಶೇಡ್ ನಾವು ಯಾವ ರೀತಿನಾದ್ರೂ ಕ್ಲೀನಾಗಿ ಕೊಡ್ಬೋದು. ನಾವು ಚಾರ್ಕೋಲನ್ನು ಚೆನ್ನಾಗಿ ಬಳಸಿ ಇದು ಮಾಡೋದ್ರಿಂದ, ನಾವು ಚಾರ್ಕೋಲ್ ಪೌಡ್ರ್ ಮುಖಾಂತರ ನಾವು ಶೇಡಿಂಗ್ ಮಾಡೋದ್ರಿಂದ ಅದು ಕ್ಲೀನಾಗಿ ಡ್ರಾ ಮಾಡ್ಬೋದು. ಇಲ್ಲಿ ನೋಡ್ಬೋದು ಚಾರ್ಕೋಲ್ ಪೌಡ್ರ್ ಮುಖಾಂತರ ನಾನು ಎಲ್ಲ ಕ್ಲೀನಾಗಿ ಶೇಡ್ ಮಾಡ್ಕೊಳ್ತೀನಿ. ಆನಂತರ ನಾನು ಬ್ರಷ್ ಪೆನ್ಸಿಲಲ್ಲಿ ನಾವು ಅದಕ್ಕೆ ಔಟ್ಲೈನ್ ಕ್ಲೀನಾಗಿ ನಮ್ಗೆ ಹೇಗೆ ಬೇಕೋ ಆ ಥರ ಡ್ರಾ ಮಾಡ್ಕೊಳ್ತೀವಿ. ಸ್ವಲ್ಪ ಶೇಡಿಂಗ್ ಸ್ವಲ್ಪ ಡಾರ್ಕ್ ಆಗಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ಡಾರ್ಕ್ ಮಾಡ್ಕೊಳ್ತೀವಿ. ನೋಡ್ಬೋದು ಸ್ಯಾರಿಗೆಲ್ಲ ನಾನು ಒಂದು ಹಾಗೆ ಮಾಡಿ ಬ್ರಷಲ್ಲಿ ಮಾಡ್ಕೊಂಡು ಆನಂತರ ಪೆನ್ಸಿಲಲ್ಲಿ ಡಾರ್ಕ್ ಶೇಡ್ ಮಾಡ್ಕೊಳ್ತಾಯಿದ್ದೀನಿ. ನಾವು ಯಾವುದೇ ಡ್ರಾಯಿಂಗ್ ಮಾಡಬೇಕು ಅಂದರೂ ಕೂಡ ನಾವು ಮಾಡೋ ಡ್ರಾಯಿಂಗ್ ಇಂಟ್ರೆಸ್ಟ್ ಇರಬೇಕು, ತಾಳ್ಮೆ ಇರಬೇಕು. ನಮ್ಮ ಮನಸ್ಸು ಬೇರೆ ಕಡೆ ಇದ್ದು ನಾವು ಡ್ರಾಯಿಂಗ್ ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೆ ನಾವು ಡ್ರಾ ಮಾಡೋಕ್ಕಾಗಲ್ಲ. ಅದರಿಂದ ನಾವು ಡ್ರಾಯಿಂಗ್ ಮಾಡಬೇಕು ಅಂದರೆ ನಮ್ಮ ಗಮನ ಎಲ್ಲ ಆ ಡ್ರಾಯಿಂಗ್ ಬಗ್ಗೆನೇ ಇರಬೇಕು. ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಸ್ಟಾಪ್ ಮಾಡಬೇಕು, ಇನ್ನೊಂದಿನ ಡ್ರಾಯಿಂಗ್ ಕಂಟಿನ್ಯೂ ಮಾಡಬೇಕು. ಆವಾಗ ನಾವು ಮಾಡೋ ಕೆಲಸದಲ್ಲಿ ಸ್ವಲ್ಪ ಶ್ರದ್ಧೆ ಇದ್ದರೆ ಡ್ರಾಯಿಂಗ್ ಕ್ಲೀನಾಗಿ ಬರುತ್ತೆ. ಈ ಡ್ರಾಯಿಂಗ್ ಕೂಡ ನಾನು ಹಾಗೆ ಮಾಡಿದ್ದು. ನಾನು ಇಂಟ್ರೆಸ್ಟ್ ಬಂದಾಗ ನಾನು ಕ್ಲೀನಾಗಿ ಬರೀತೀನಿ, ನಾನು ಇಲ್ಲಾಂದರೆ ಸ್ಟಾಪ್ ಮಾಡ್ತೀನಿ. ಒಂದೇ ಸಮಯ ಕೂತ್ಕೊಂಡು ಬರೆಯೋಕ್ಕೂ ಆಗೋಲ್ಲ, ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ. ಅದರಿಂದ ನಿಧಾನಕ್ಕೆ ಎಷ್ಟಾಗುತ್ತೆ ಅಷ್ಟು ವರ್ಕ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ಬೋದು ಡ್ರಾಯಿಂಗ್ ಫಿನಿಶಿಂಗ್ ಆಯ್ತಾ ಬರ್ತಾಯಿದ್ದೀನಿ. ಏನಾದರೂ ತಪ್ಪಿದ್ದು ಏನಾದರೂ ಕಮೆಂಟ್ ಮಾಡಬೇಕು ಅನಿಸ್ತದೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತಪ್ಪಿದ್ದರೆ ನನಗೆ
ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸ್ನೇಹಿತರೆ. ಇದು